ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ 80ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕೆಟಿಡಬ್ಲ್ಯೂಒಟಿಎ ಮತ್ತು ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಎಂಡಬ್ಲ್ಯೂ ಅತ್ತಿಬೆಲೆ ಅಸ್ಲಾಂ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಟಿಡಬ್ಲ್ಯೂಒಟಿಎ ಮತ್ತು ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘದ ಪ್ರಶಾಂತ್ ರೆಡ್ಡಿ, ವಸೀಂ, ಬಶೀರ್, ಶ್ರೀನಿವಾಸ್, ಮುಜಾಮಿಲ್, ಅಲೀಂ ಉಲ್ಲಾ, ನಿಜಾಮ್, ಶಿರಾಜ್ ಪಾಷಾ, ಆಮ್ತಾಜ್, ನಾಗು, ರಮೇಶ್ ಬಾಬು ಮತ್ತು ಸಂಘದ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. का दिन है। ये आज़ादी हमने उतना आसान से नहीं आया। जब अंग्रेजों ने इस मुल्क को कब्जा करे थे तो उस वक्त हमने हिंदुस्तान को आज़ाद पाने के लिए इसके पीछे हमारे बहुत बड़े बड़े बुजुर्ग, बहुत कुर्बानियाँ देखो, बहुत जंगल लड़को, बहुत जंगल लड़ने के बाद हमने ये हिंदुस्तान की आज़ादी मिली है। ये हमारा मकसद क्या है कि आज हमारा टू व्हीलर यूनियन एक संगठन है, इसमें हमें पूरे मिल को क्या सोचे क्या भी एक हमें साल करते रहती हैं। तो इस साल हमें क्या करें, गए साल हमें वहाँ मिडल स्कूल में बुका पहना दिया था, तो इसी तरीके से ये साल उर्दू स्कूल में दिए इनको हमें तय करें। हमारा मकसद क्या है कि बच्चे ज़्यादा से ज़्यादा इल्म हासिल करें, क्योंकि आज सबसे बड़ा हथियार किसी भी चीज़ को हमें किसी भी मुकाम को पाना को तो आज हमने इल्म होना ज़रूरी। ಈಗ तो आज हमने मालूम हो रहा है, हमें पढ़ने के टाइम को भी हमने मालूम नहीं था इल्म कितना पावर है करके। वो जमाने में बाबा साहब अम्बेडकर ये हिंदुस्तान का कॉन्स्टिट्यूशन को लिखकर उन्होंने ये करे, वो के वास्ते करे, उनके पास इल्म रहने में उन्होंने क्या करे। टीपू सुल्तान रहमतुल्लाह अलैह उन्होंने इस देश को आज़ाद के वक्त पहले जो फाउंडेशन डाले थे उन्होंने टीपू सुल्तान रहमतुल्लाह अलैह उन्होंने इतना कामयाब कैसा हुए, तो उनके पास इल्म था, दीन का भी इल्म था, दुनिया का इल्म था, इसलिए उन्होंने कामयाब हुए। और इसी तरह अब्दुल कलाम मिसाइल बनाए, तो उन्होंने मिसाइल बनाने का क्या उनका मेन क्या हमारा हिंदुस्तान को मजबूत बनाना, हमें हमारा हिंदुस्तान को कोई भी नजर उड़ा को नहीं देखना। तो उन्हें बनाने के लिए उनको जरूरी क्या था, इल्म जरूरी था। इसलिए मैं सारे बच्चों से मैं पूछ रहा हूँ, क्या हर बच्चा ज़्यादा से ज़्यादा इल्म हासिल करे और इस देश के वास्ते अच्छा एक बेहतरीन देश बनाने के लिए इसके लिए
ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘಟನೆಯಿಂದ ಇದೊಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡಾಯಿತು. ಮತ್ತು ಇದೇ ಥರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರಸನ್ನ ಸಾರು ಮತ್ತು ಉಪಾಧ್ಯಕ್ಷರಾದಂಥ ಜಗದೀಶ್ ಸಾರು ಮತ್ತು ಕಾರ್ಯದರ್ಶಿಯಾದಂಥ ಭಾಸ್ಕರ್ ಸಾರು ಇವರ ಒಂದು ಮಾರ್ಗದರ್ಶನದಿಂದ ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಎಲ್ಲ ಮೆಕ್ಯಾನಿಕ್ಗಳು ಸೇರಿ ಒಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರವಾಗಿ ತುಂಬ ವಿಜೃಂಭಣೆಯಾಗಿ ಆಚರಿಸಲಾಯಿತು. KTWOTA ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘಟನೆಯಿಂದ ಇವತ್ತು ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗಿದೆ. ಮತ್ತು ಇದೇ ಥರ ನಾವು ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಮತ್ತು ಗಣರಾಜ್ಯೋತ್ಸವ ಆಗಿರ್ಬೋದು, ಮತ್ತು ಗಣರಾಜ್ಯೋತ್ಸವ ಆಗಿರ್ಬೋದು, ಇವೆಲ್ಲನೂ ಆಚರಿಸ್ಕೊಂಡು ನಾವು ಸತತವಾಗಿ ಒಂದು 6 ವರ್ಷದಿಂದ ಬರ್ತಾಯಿದ್ದೀವಿ. ಅದೊಂದೇ ಅಲ್ಲ, ಮತ್ತು ನಮ್ಮ ಮೆಕ್ಯಾನಿಕ್ಗಳಿಗೆ ಆರ್ಥಿಕವಾಗಿ ಮತ್ತು ಆರೋಗ್ಯವಾಗಿ ಏನಾದರೂ ಏರ್ಪೇರಾದರೆ ಅದರಲ್ಲೂ ಕೂಡ ನಾವು ಭಾಗವಹಿಸಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡ್ತಾ ಬರ್ತಾಯಿದ್ದೀವಿ. ಇದೇ ಥರ ಇವತ್ತು ನಾವು ಸರ್ಕಾರಿ ಉರ್ದು ಸ್ಕೂಲಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನು, ಪೆನ್ಸಿಲ್ಲು ಮತ್ತು ಸಿಹಿಯನ್ನು ವಿತರಿಸಲಾಗಿದೆ. ಇದೇ ಥರ ನಾವು ಹೋದ ವರ್ಷವೂ ಮಿಡ್ಲಿ ಸ್ಕೂಲಲ್ಲಿ ಮಾಡಿದ್ರಿ. ವರ್ಷವೂ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಓದುವಂಥ ಕಲಿಕೆಯ ಒಂದು ಪುಸ್ತಕಗಳು, ಪೆನ್ನುಗಳನ್ನು ವಿತರಿಸಿ ಇನ್ನೂ ಹೆಚ್ಚಿನ ಒಳ್ಳೆಯ ವಿದ್ಯಾಭ್ಯಾಸ ಪಡಲಿ ಅಂತ ನಾವು ಇದೊಂದು ನಮ್ಮ ಕೈಯಲ್ಲಿ ಅತ್ತಿಬೆಲೆ ಟೂ ವೀಲರ್ ಮೆಕ್ಯಾನಿಕ್ ಸಂಘಟನೆಗಳಿಂದ ನಾವೆಲ್ಲರೂ ಸೇರಿ ಇದೊಂದು ಮಾತಾಡಿಕೊಂಡು ನಾವೆಲ್ಲ ಒಂದು ಮಕ್ಕಳಿಗೆ ಬುಕ್ಗಳು ಕೊಡೋಣ ಅಂತ ಎಲ್ಲ ನಾವು ಡಿಸೈಡ್ ಮಾಡಿ ಎಲ್ರಿಗೂ ಮಕ್ಕಳಿಗೆ ವಿತರಿಸಲಾಯಿತು. ಇದೇ ಥರ ಇನ್ನೂ ನಾವು ಹೆಚ್ಚಿನ ಒಂದು ನಮ್ಮ ಉದ್ದೇಶ ಇಷ್ಟೇ, ಆದಷ್ಟು ನಮ್ಮ ಸಂಘಟನೆಯಿಂದ ಎಷ್ಟಾಗುತ್ತೋ ಅಷ್ಟು ಈ ದೇಶಕ್ಕಾಗಲಿ, ಈ ಊರಿಗಾಗಲಿ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ನಮ್ಮ ಕೈಯಿಂದ ಆದಷ್ಟು ಒಂದು ಚಿಕ್ಕ ಅಳಿಲು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಇದೇ ಥರ ಎಲ್ಲ ನಮ್ಮ ಸಂಘಟನೆಯಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಇನ್ನೂ ಸುಮಾರು ಜನ ಬಂದಿಲ್ಲ, ಸ್ವಲ್ಪ ಜನ ಬಂದಿರೋ, ಇನ್ನೂ ಸುಮಾರು ಜನ ಇಲ್ಲಿ ಬಂದಿಲ್ಲ. ಎಲ್ಲರಿಗೂ ಇದಕ್ಕೆ ಸಹಕರಿಸಿದಂಥ ಸ್ವಾತಂತ್ರ್ಯ ದಿನಾಚರಣೆಗೆ ಸಹಕರಿಸಿದಂಥ ನಮ್ಮ ಸಂಘಟನೆಯವರಾಗಲಿ ಮತ್ತು ಆಚೆ ಊರವರಾಗಲಿ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಕ್ಯಾನಿಕ್.